ಹಾಯ್, ನಾನು ನಿಮ್ಮ ರಕ್ಷಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಸ್ಪೆಷಲ್ ಏನಂತ ನಿಮ್ಗೆಲ್ರಿಗೂ ತಿಳಿದೇ ಇರೋದು. ಇವತ್ತು ಅಂದರೆ ಯಾವತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಾರ್ಚ್ 6ನೇ ತಾರೀಕು ರಾಯರ ಜನ್ಮದಿನ. ಅಂದರೆ ನನಗಂತೂ ನನ್ನ ಬರ್ಡೇ ಅನ್ನೋ ಅಷ್ಟೇ ಖುಷಿ ಆಗ್ತಿದೆ. ಆ ಒಂದು ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ, ಏನೋ ಒಂಥರ ಖುಷಿಗೆ. ನೈಟೇ ಎಲ್ಲ ಹೂವು ತಂದು ಮನೇಲಿ ಇಟ್ಕೊಂಡೆ. ನಾನು ಬೆಳಗ್ಗೆ ಹೋಗ್ತಾರೆ ಅದಕ್ಕಾಗಲ್ಲ ಅಂತ ನೈಟೆಲ್ಲ ತಂದು ಬೆಳಗ್ಗಿನ ಜಾವ 3 ಗಂಟೆಗೆ ಎದ್ದು 3:30-4 ಗಂಟೆ ಅಷ್ಟರಲ್ಲಿ ಸ್ನಾನ ಮಾಡಿ ಅಲಂಕಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಫೈನಲಿ ರಾಯರ ಬರ್ಡೇಗೆ ವೆಯ್ಟ್ ಮಾಡ್ತಾಯಿದ್ದೆ, ಬಂದೇ ಬಿಡ್ತು. ನಾನು ಇಷ್ಟು ದಿನ ರಾಯರ ಫೋಟೋನ ಕೆಳಗಡೆನೇ ಇಟ್ಟಿದ್ದೆ. ತುಂಬ ಹೂವು ಹಾಕೋಕ್ಕಾಗ್ತಾ ಇರಲಿಲ್ಲ, ಮುಂದಕ್ಕೆ ಬಾಗ್ತಾಯಿತ್ತು. ಹಂಗಾಗಿ ನಾನು ಸ್ವಲ್ಪ ಹೂವನ್ನೇ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಇವತ್ತು ರಾಯರ ಬರ್ಡೇ ಅಲ್ವಾ, ಏನಾದರೂ ಮಾಡಬೇಕಲ್ಲ ಅಂತ ಪ್ಲ್ಯಾನ್ ಮಾಡಿ ಮೇಲ್ಗಡೆಗೆ ಮೊಳೆ ಓಡಿಸಿ ಫೋಟೋನ ನೇತಾಕೋ ಥರ ಮಾಡಿದೆ. ಫೈನಲಿ ನೇತಾಕ್ದೆ. ನನಗಂತೂ ತುಂಬ ಖುಷಿ ಆಯಿತು. ಆ ಫೋಟೋ ನೇತಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟು ದಿನಕ್ಕಿಂತ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲಾಗಿ ನಾನು ಎಲ್ಲನೂ ರೆಡಿ ಮಾಡಿಕೊಂಡೆ. ಕಳಶ ಎಲ್ಲ ತಂದು ಕಳಶ ಪೂಜೆಗೆ ರೆಡಿ ಮಾಡಿ, ಎಲ್ಲ ಫೋಟೋಗಳ್ನೂ ಒರೆಸು, ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿ ಫೈನಲಾಗಿ ನಮ್ಮ ಅಕ್ಕನೂ ಕೂಡ ಎಬ್ಸಿದ್ದೆ. ಅವಳು ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ಲು. ನೈವೇದ್ಯಕ್ಕೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಏನಾದರೂ ಸ್ವೀಟ್ ಮಾಡೋಣ, ಬರ್ಡೇ ಅಲ್ವಾ ಅಂದ್ಬಿಟ್ಟು ನಾನು ಪ್ರತಿ ಸಾರಿ ಯಾವಾಗಲೂ ಪುಳಿಯೋಗರೆ ಅಥವಾ ಕಡಲೆ ಬುಗುರಿ ಈ ಥರ ಮಾಡ್ತಾಯಿದ್ದೆ. ಈ ಸಾರಿ ಖಾರ ಮಾಡೋದು ಬೇಡ, ಸ್ವೀಟ್ ಮಾಡೋಣ ಅಂತ ಕೇಸರಿಬಾತ್ ಮಾಡು ಅಂತ ಹೇಳಿದೆ. ಕೇಸರಿಬಾತ್ ಕೂಡ ನಮ್ಮ ಅಕ್ಕ ಮಾಡಿದ್ಲು. ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಬ್ಯುಸಿಲಿ 5:30 ಒಳಗಡೆ ಪೂಜೆ ಮುಗಿಸ್ಬೇಕು ಅನ್ನೋ ಟೆನ್ಷನಲ್ಲಿ ವೀಡಿಯೋಸ್ಗಳನ್ನ ಕರೆಕ್ಟಾಗಿ ಮಾಡಿಲ್ಲ. ಅದಾದಮೇಲೆ ಅದು ಗೋಡೆ ಡ್ರಿಲ್ ಮಾಡಿದ್ರಲ್ವ, ಹಂಗಾಗಿ ಸ್ವಲ್ಪ ಡಸ್ಟ್ ಎಲ್ಲ ಕೆಳಗಡೆ ಉದುರಿತು. ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಅಲ್ಲೇ ಒರೆಸ್ಕೊಂಡೆ. ಫೈನಲಿ ನಾನು ಅಂದ್ಕೊಂಡಿರೋ ಥರ ರಾಯರಿಗೆ ಅಲಂಕಾರ ಕೂಡ ಮಾಡಿದೆ. ತುಂಬ ಖುಷಿಯಾಯಿತು ನನಗಂತೂ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ರಾಯರು ಇವತ್ತು. ಮಲ್ಲಿಗೆ ಹೂವಿನ ಹಾರ ತಂದಿರಲಿಲ್ಲ, ನಾನು ಮರೆತ್ಕೊಂಡು ಬೇಕೇ ಬೇಕು ಅಂತ ಹಠ ಮಾಡಿ ಮತ್ತೆ ಹೋಗಿ ತಗೊಬಂದ್ವಿ. ತುಂಬ ಚೆನ್ನಾಗಿತ್ತು. ಮಲ್ಲಿಗೆ ಹೂವು ಮತ್ತು ಕಮಲ ಸೇರಿ ಮಾಡಿರೋ ಹಾರ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಹೊಸ್ಲಿಗೆ ಪೂಜೆ ಮಾಡೋಣ, ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡೋಣ ಅಂದ್ಬಿಟ್ಟು ಹೊಸ್ಲ ಹತ್ರ ಹೋದೆ. ಹೊಸ್ಲು ಮೇಯ್ನ್ ಮನೆಯ ಮುಖ್ಯ ಬಾಗಿಲಿರುತ್ತಲ್ವ, ಆ ಬಾಗಿಲಿಗೆ ಅರಿಶಿನ ಕುಂಕುಮ ಹೂವು ಇಡೋದ್ರಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ, ಯಾವುದೇ ರೀತಿ ಕಷ್ಟಗಳು ನಮ್ಮ ಹತ್ರ ಸುಳಿಯಲ್ಲ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಬೇಕು ಅಂದರೆ ಮೊದಲು ಮನೆ ಮುಖ್ಯ ಬಾಗಿಲಿಗೆ ಅಂದರೆ ಹೊಸ್ಲಿಗೆ ಪೂಜೆ ಮಾಡಬೇಕು. ಹೂವೆಲ್ಲ ತುಂಬಾ ತೊಗೊಬಂದಿದ್ವಿ. ಬಾಗಿಲಿಗೆಲ್ಲ ಹೂ ಕೂಡ ಹಾಕ್ತೆ. ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿದೆ. ಫೈನಲಾಗಿ ಎಲ್ಲ ರೆಡಿ ಆಯಿತು. ನೀವೇ ನೋಡ್ತಿದ್ದೀರಲ್ವ ನಮ್ಮ ಮನೇಲಿರೋ ರಾಯರು ಯಾವ ರೀತಿ ಕಾಣಿಸ್ತಿದ್ದಾರೆ ಅಂತ. ಸರಿ, ರಾಯರು ರೆಡಿ ಆದರು, ನಾನು ರೆಡಿ ಆಗೋಣ ಅಂತ ಹೋಗಿ ರೆಡಿಯಾಗಿ ಬಂದೇ ಬಿಟ್ಟೆ. ನೀವೇ ನೋಡ್ತಿದ್ದೀರಾ ಅಲ್ವಾ. ರಾಯರ ಬರ್ಡೇ ಅಂದಮೇಲೆ ಹೊಸ ಬಟ್ಟೆ ಹಾಕ್ಕೊಳ್ದೇ ಇರೋಕ್ಕಾಗುತ್ತಾ? ನಾನು ಕೂಡ ಒಂದು ಹೊಸ ಸೀರೆನ ಬ್ಲೌಸ್ನ ಸ್ಟಿಚ್ ಮಾಡಿಸಿಡ್ಸಿದ್ದೆ. ನೀವು ಆಲ್ರೆಡಿ ತುಂಬ ಜನ ನನಗೆ ಲಾಸ್ಟ್ ಮಂತ್ರಾಲಯಕ್ಕೆ ಹೋಗಿದ್ದಾಗ ಬ್ಲೂ ಸ್ಯಾರಿ ಬ್ಲೌಸ್ನ ತುಂಬ ಜನ ಕೇಳಿದ್ದೀರಾ, ಎಲ್ಲಿ ಹೊಲ್ಸೋದು ನೀವು ಅಂತ. ನಾನು ಅವ್ರ ಐಡಿನ ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಅವ್ರ ಅಂಗಡಿಗೆ ಹೋದಾಗ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ನಾನು ಇದನ್ನು ತಮನ್ನಾ ಬೊಟಿಕಲ್ಲಿ ಹೊಲಿಸೋದು. ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಅವರು. ನನಗೆ 1 ಡೇ 2 ಡೇಸಲ್ಲೆಲ್ಲ ಕೊಟ್ಬಿಡ್ತಾರೆ. ಚೀಪ್ ಆ್ಯಂಡ್ ಬೆಸ್ಟಾಗಿ ಹೊಲಿತಾರೆ. ನಿಜವಾಗ್ಲೂ ತುಂಬ ಇಷ್ಟ ನನಗೆ. ಮೊದಲೆಲ್ಲ ಟೈಲರ್ ಎಷ್ಟು ನೀಟಾಗಿ ಹೊಲಿದ್ರು ನನಗೆ ಇಷ್ಟನೇ ಆಗ್ತಾಯಿರಲಿಲ್ಲ, ಏನಾದರೂ ಒಂದು ತಪ್ಕೊಂಡು ಇಡ್ತಾಯಿದ್ದೆ. ಆದರೆ ಇವಾಗ ಹಂಗಲ್ಲ, ಇವರು ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ತುಂಬ ಚೆನ್ನಾಗಿ ಹೊಲಿದಿದ್ರು. ನಾನು ಕೂಡ ರೆಡಿಯಾಗಿ ಸರಿ ದೀಪ ಹಚ್ಚೋಣ ಅಂತ ಹೋದೆ. ಮೊದಲಿಗೆ ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಂಡೆ. ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಕೋರಿಕೆ ಇತ್ತು. ಆ ಕೋರಿಕೆನ ರಾಯರ ಹತ್ರ ಹೇಳಿಕೊಂಡು ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ದೀಪ ಕೂಡ ಹಚ್ಚಿದೆ. ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ ಅಂತ ಯಾರನ್ನೂ ನಂಬಿ ಹಾಳಾಗಕ್ಕೆ ಹೋಗಬೇಡಿ. ನಾವು ಫ್ರೆಂಡ್ಸ್ ಅಂತ ನಾವಂತ ಇರ್ತೀವಿ, ಆದರೆ ಜೊತೆಗೆ ಇದ್ಕೊಂಡು ಬೆನ್ನಿಗೆ ಚೂರಿ ಆಗ್ತಾ ಇರ್ತಾರೆ ಕೆಲವರು. ಅದು ನಮಗೆ ಗೊತ್ತಾಗಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ರಾಯರು ತಮ್ಮ ಮಕ್ಕಳಿಗೆ ಮೋಸ ಆಗೋದಕ್ಕೆ ಬಿಟ್ಕೊಡಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ. ನಾನು ಯಾರನ್ನ ಅತಿಯಾಗಿ ನಂಬ್ತೀನೋ ಅವರೇ ನನಗೆ ಪಾಠ ಕಲಿಸಿ ಹೋಗ್ತಾರೆ. ಇದು ನನ್ನದು ಮೊದಲನೇ ಪಾಠ ಏನಲ್ಲ. ಏನೋ ಹೇಳ್ತಾರಲ್ಲ, ಒಂದು ಸಾರಿ ಬುದ್ಧಿ ಕಲಿಸ್ದಾಗಲೇ ನಾನು ಬುದ್ಧಿ ಕಲಿಬೇಕಿತ್ತು. 2ನೇ ಸಾರಿನೂ ಅದೇ ತಪ್ಪು ಮಾಡಿ ಎಡೋಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಆದರೆ ನನಗೇನು ಖುಷಿ ಇದೆ ಅಂದರೆ ಅವರು ಹುಟ್ಟಿದ ದಿನವೇ ಸತ್ಯ ಏನು ಅಂತ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಅದೊಂದು ಖುಷಿ ನನಗೆ ತುಂಬ ಇದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾರೇ ಏನೇ ನನ್ನ ಬೆನ್ನಿಂದೆ ಆಟ ಆಡಿದ್ರು, ನನಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡ್ರು, ನನ್ನ ಜೀವನ ಹಾಳು ಮಾಡಬೇಕು ಅಂತ ಇಲ್ಲ ಸಲ್ಲದ ಮಾತಾಡಿದ್ರು, ಅದು ಯಾರು ಮಾತಾಡ್ತಿದ್ದಾರೆ, ಏನಕ್ಕೆ ಮಾತಾಡ್ತಿದ್ದಾರೆ ಅನ್ನೋದನ್ನ ನನ್ನ ಕಣ್ಮುಂದೆ ರಾಯರು
ತೋರಿಸ್ತಾರೆ. ಆದರೆ ಅವ್ರನ್ನೆಲ್ಲ ಕೇಳಿಕೊಂಡು ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ನನಗಿಲ್ಲ. ನನಗೆ ನನ್ನದೇ ಆದಂಥ ಕೆಲಸಗಳಿದೆ, ನನಗೆ ನನ್ನದೇ ಆದಂಥ ಜವಾಬ್ದಾರಿಗಳಿದೆ. ಅಂದು ಅವ್ರು ದೊಡ್ಡವರಾಗಲಿ ಅನ್ಸ್ಕೊಂಡು ನಾವು ಚಿಕ್ಕವರಾಗೇ ಇರೋಣ. ಇದು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ನೇಹನೇ ಆಗಲಿ ಪ್ರೀತಿನೇ ಆಗಲಿ ಯಾರನ್ನೂ ಅತಿಯಾಗಿ ನಂಬಿ ತಲೆ ಮೇಲೆ ಕೂರಿಸ್ಕೊಳಕ್ಕೆ ಹೋಗಬೇಡಿ. ಯಾವಾಗ ಯಾರು ಬೇಕಾದರೂ ಬೆನ್ನುಚೂರಿ ಆಗಿಬಿಡ್ತಾರೆ, ಹುಷಾರಾಗಿರಿ. ಅದಾದಮೇಲೆ ಪೂಜೆ ಕೂಡ ಮುಗೀತು. ಮನಸ್ಸಿಗೇನೋ ಒಂಥರ ಸಂತೋಷ, ಖುಷಿ. ನನಗೆ ನನ್ನ ಬರ್ಡೇನೇ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅನ್ನೋ ಅಷ್ಟು ಖುಷಿ ಆಯಿತು. ಅವತ್ತು ಫುಲ್ ಡೇ, ಅವತ್ತಂದರೆ ಇವತ್ತು ಫುಲ್ ಡೇ ಅದೇ ಸ್ಯಾರಿಲಿದ್ದೆ. ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಫುಲ್ ಡೇ ಸ್ಯಾರಿಲೇ ಇರಬೇಕು ಅಂತ. ಸರಿ ಆಯಿತು ಅಂತ ಪೂಜೆ ಕೂಡ ಮುಗಿಸಿ ನಮ್ಮ ಅಕ್ಕಂಗೆ ಹೇಳ್ದೆ ರೆಡಿಯಾಗು, ಮಠಕ್ಕೆ ಹೋಗಿ ಬಂದುಬಿಡೋಣ, ರಶ್ ಆಗಿಬಿಡ್ತಾರೆ ಅಂತ. ಅದೇ ಥರ ಅವಳು ಕೂಡ ರೆಡಿಯಾಗಕ್ಕೆ ಹೋದ್ಲು. ಮತ್ತು ನಮ್ಮನೆಗೆ ಭಗವದ್ಗೀತೆ ಮೊದಲು ನನ್ನ ಹತ್ರ ಚಿಕ್ಕ ಬುಕ್ ಇತ್ತು, ಇವಾಗ ದೊಡ್ಡ ಬುಕ್ನ ತೊಗೊಂಡು ಬಂದಿದ್ದೆ. ಅದನ್ನು ಓದಬೇಕು ಅಂತಲೇ ಡಿಸೈಡ್ ಮಾಡಿನೇ ತೊಗೊಬಂದಿದ್ದೆ. ತುಂಬ ದಿನದಿಂದ ಅನ್ಕೊತಾ ಇದೆ ಓದಬೇಕು ಅಂತ. ಆ ದೊಡ್ಡ ಬುಕ್ ತಂದಮೇಲೆ ಓದೋಕ್ಕೆ ಆಗಿರಲಿಲ್ಲ. ಚಿಕ್ಕ ಬುಕ್ ಇದ್ದಾಗ ಓದ್ತಾ ಇದ್ದೆ. ದೊಡ್ಡ ಬುಕ್ ತಂದು ಆಲ್ರೆಡಿ ಒಂದು ವಾರ ಆದ್ರೂ ಓದೋಕ್ಕಾಗಿರಲಿಲ್ಲ. ಸರಿ ಇವತ್ತು ಓದೋಣ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಗವದ್ಗೀತೆ ಬುಕ್ಕಿಗೂ ಕೂಡ ಪೂಜೆ ಮಾಡಿ ಓದೋಣ ಅಂತ ಡಿಸೈಡ್ ಮಾಡಿದೆ. ಯಾರೆಲ್ಲ ಇನ್ನೂ ಭಗವದ್ಗೀತೆನ ಬುಕ್ಸ್ನ ತೊಗೊಂಡಿಲ್ಲ, ದಯವಿಟ್ಟು ಈಗಲೇ ತೊಗೊಂಡು ಓದಿ. ಅದನ್ನು ಓದೋದ್ರಿಂದ ನಮಗೆ ತುಂಬ ವಿಷಯಗಳನ್ನ ನಾವು ತಿಳ್ಕೊತೀವಿ. ತುಂಬ ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರೋದು ಆ ಭಗವದ್ಗೀತೆ ಬುಕ್ಕಲ್ಲಿದೆ ಅಂತ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರ ತೊಗೊಂಡು ಓದೋಣ ಅಂತ ಡಿಸೈಡ್ ಮಾಡಿದೆ. ಅದಾದಮೇಲೆ ರಾಯರಿಗೆ ಪೂಜೆ ಕೂಡ ಮಾಡಿದೆ. ಸರಿ ಪೂಜೆ ಎಲ್ಲ ಮುಗೀತು, ಭಗವದ್ಗೀತೆ ಓದೋಣ ಅಂತ ಬುಕ್ಸ್ ತೊಗೊಂಡು ಓದಿದೆ. ಒಂದು ಇಲ್ಲ ಅಂದರೂ 30 to 40 minutes ಇವತ್ತು ಓದಿದೆ. ಆ್ಯಕ್ಚುಲಿ ನಾನು 1 hour ಓದಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮುಂದೆ ಓದ್ತೀನಿ. ಭಗವದ್ಗೀತೆ ಓದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ರಾಯರ ಮಠಕ್ಕೆ ಹೋಗೋಣ ಅಂತ ಅಕ್ಕ ನಾನು ಹೊರಟ್ವಿ. ಅಷ್ಟೊತ್ತಿಗೆ ಫುಲ್ಲು ಗಾಡಿಗಳೆಲ್ಲ ಓಡಾಡ್ತಾ ಇದ್ವಿ. ನಾವು 6:37ಗೆ ಹೊರಟ್ವಿ. ಆದರೂ ಅಷ್ಟೊತ್ತಿಗೆ ತುಂಬ ಜನ ಇದ್ದರು. ತುಂಬ ಜನ ರಾಯರ ಭಕ್ತರು ಇರೋದ್ರಿಂದ ಆಲ್ರೆಡಿ ಎಷ್ಟೊಂದು ಜನ ರಾಯರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ರು. ನಾವು ಕೂಡ ಹೋದ್ವಿ, ಅರ್ಜೆಂಟಾಗಿ ಹೋದ್ವಿ, ರಶ್ ಆಗಿಬಿಡ್ತಾರೆ ಅಂತ. ಹೋಗೋ ಅಷ್ಟರಲ್ಲಿ ತುಂಬ ಜನ ಇದ್ದರು, ಹಂಗಂತ ಅಷ್ಟು ರಶ್ ಏನಿರಲಿಲ್ಲ. ಅಷ್ಟು ಬೆಳಗ್ಗೆ ಹೋಗಿದ್ದೆ, ನಮ್ಗೆ ಒಳ್ಳೆಯದಾಯಿತು. ಹೋದ್ವಿ, ರಾಯರ ದರ್ಶನ ಮಾಡೋಕ್ಕೆ ಕ್ಯೂ ನಿಂತಿದ್ರು. ನಾನು ಕೂಡ ಕ್ಯೂವಲ್ಲೇ ನಿಂತಿದ್ದೆ. ನಾನು ಯಾವಾಗಲೂ ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಹೋಗಲ್ಲ. ಓದಂಗೆ ಒಳಗಡೆ ಬೃಂದಾವನ ಹತ್ರನೇ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಹೋಗ್ತೀನಿ. ಇವತ್ತು ತುಂಬ ಜನ ರಶ್ ಇರೋದ್ರಿಂದ ಆಗಲ್ವೇನೋ, ಇವತ್ತು ಅವರು ಹುಟ್ಟಿದಬ್ಬ ಬೇರೆ ಇದೆ ಅಂತ ಅದೇ ಯೋಚನೆ ಮಾಡ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸರಿ ಯಾರೋ ಒಬ್ಬರು ಹೋದರು, ಸರಿ ಹೋಗ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದ್ಕೊಂಡು ನಾನು ಕೂಡ ಹೋದ್ಮೇಲೆ ಅಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ಗುರ್ತಿಡಿದು ಮಾತಾಡಿಸ್ತಾರೆ ಗುರುಗಳು. ಅವರು ಕೂಡ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸಿ ಇವತ್ತು ಕೂಡ ಅಷ್ಟು ಜನ ರಶ್ ಇದ್ರೂ ನನಗೆ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಈ ಸೌಭಾಗ್ಯ ಎಲ್ರಿಗೂ ಸಿಗಲ್ಲ, ಅದರಲ್ಲಿ ನನಗೂ ಸಿಕ್ಕಿದೆ ಅಂದರೆ ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ. ಅದಾದಮೇಲೆ ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ. ಹಿಂದೆ ಒಂದು ವಿಗ್ರಹ ಇಟ್ಟಿರ್ತಾರೆ, ಮಠದಲ್ಲಿ ಒಂದು ವಿಗ್ರಹ ಇಟ್ಟಿರ್ತಾರೆ. ಆ ವಿಗ್ರಹದ ಹತ್ರ ಹೋದ್ವಿ. ಅಲ್ಲಂತೂ ತುಂಬ ಜನ ಇದ್ದರು. ಮತ್ತು ರಾಯರಿಗೆ ಅಭಿಷೇಕ ಮಾಡಿಸೋರು, ಅರ್ಚನೆ ಮಾಡಿಸೋರೆಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ರು. ನಾನು ಕೂಡ ತುಂಬ ಹೊತ್ತು ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡೆ, ನಮಸ್ಕಾರ ಮಾಡಿಕೊಂಡೆ. ಸರಿ ಆಯಿತು ಹೋಗೋಣ ಅಂತ ಆಚೆ ಹೋದ್ವಿ. ನಾನು ಅಕ್ಕಿ ಮೂಟೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅಕ್ಕಿ ಮೂಟೆ ಕೊಡ್ಸೋಕ್ಕೆ ಅಂಗಡಿಗಳು ಯಾವುದೂ ಓಪನ್ ಇರಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿರೋ ಟೈಮಲ್ಲಿ ಅಕ್ಕ ಅಂದ್ಲು, ಅನ್ನದಾನಕ್ಕೆ ಅಂತಲೇ ಕೊಟ್ಬಿಡೋಣ, ಅದಕ್ಕೆ ಸೇರ್ಕೊಳ್ಳುತ್ತೆ ಅಂತ. ಸರಿ ಆಯಿತು ಅಂತ ಹೋಗಿ ಅನ್ನದಾನಕ್ಕೆ ಕೊಟ್ಟು ಆಮೇಲೆ ಇಲ್ಲಿ ಅರ್ಚನೆ ಮಾಡಿಸೋಣ ಅಂತ ಬಂದ್ವಿ. ಈ ಗುರುಗಳಂತೂ ತುಂಬ ಒಳ್ಳೆಯವರು. ನಾನು ಹೋದಾಗೆಲ್ಲ ನನಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇವತ್ತು ಕೂಡ ಹಂಗೆ ಅಷ್ಟು ಜನ ಎಷ್ಟು ರಶ್ ಇದ್ರೂ ನನ್ನ ಕರೆದು ಒಳಗಡೆ ಮಂತ್ರಾಕ್ಷತೆ ಕೊಟ್ಟು, ರಾಯರದು ಶಲ್ಯ ಕೊಟ್ಟು, ಪ್ರಸಾದ ಕೊಟ್ಟು, ನಿಜವಾಗ್ಲೂ ಯಾರಿಗೆ ಸಿಗುತ್ತೆ ಹೇಳಿ ಇಂಥ ಅದೃಷ್ಟ? ಎಲ್ಲೋ 100ರಲ್ಲಿ ಒಬ್ರಿಗೆ ಸಿಗುತ್ತೆ. ಆ ಅದೃಷ್ಟ ನನಗೆ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ನಾನು ತುಂಬ ಅದೃಷ್ಟವಂತೆ. ಅವ್ರು ಯಾವಾಗಲೂ ನಾನು ಹೋದಾಗೆಲ್ಲನೂ ಅರ್ಚನೆ ಮಾಡ್ತಾರೆ. ನಮ್ಮ ಇಡೀ ಮನೆಯವರ ಹೆಸರೆಲ್ಲ ಕೇಳಿಕೊಂಡು ಅರ್ಚನೆ ಮಾಡ್ತಾರೆ. ಇವತ್ತು ಕೂಡ ಅದೇ ರೀತಿ ಅರ್ಚನೆ ಮಾಡಿದ್ರು. ನಿಜವಾಗ್ಲೂ ಖುಷಿಯಾಯಿತು. ಅದೇ ರೀತಿ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಇವತ್ತು ಅಂತಲೇ ಅಂದ್ಕೊಂಡಿದ್ವಿ. ಇಲ್ಲೇ ಇಷ್ಟು ರಶ್ ಇದೆ ಅಂದರೆ ಮಂತ್ರಾಲಯದಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ನನಗೆ ವಿಡಿಯೋಸ್ ಎಲ್ಲ ಬಂತು, ನೋಡಿದೆ, ತುಂಬ ರಶ್ ಇತ್ತು. ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಅದೆಲ್ಲ ಮುಗಿಸಿ ಸರಿ ಆಯಿತು ಹೊರಡೋಣ ಅಂತ ಹೇಳಿ ಆಚೆ ಬಂದು ರಾಯರದು ಬೃಂದಾವನ ಇದೆ, ತುಳಸಿ ಕಟ್ಟೆ ಥರ, ಅಲ್ಲಿ ರಾಯರಿಗೆ ಪ್ರದಕ್ಷಿಣೆ ಹಾಕಿ ಹೊರಡೋಣ ಅಂತ ಹೊರಟೆ.
ಹೊರಡೋ ಟೈಮಲ್ಲಿ ರೋಡಲ್ಲಿ ಒಂದೇ ಒಂದು ವೀಡಿಯೋ ಮಾಡಿಕೊಡೆ ಅಂತ ನಮ್ಮ ಅಕ್ಕನ ಕೇಳಿದೆ, ಹ್ಞೂ ಅಂತ ಅಲ್ಲಿ ವೀಡಿಯೋ ಮಾಡಿಕೊಟ್ಲು. ಮನೆಗೆ ಬಂದೆ, ಅವಳು ಕೆಲ್ಸಕ್ಕೆ ಹೋದ್ಲು. ಸುಮ್ಮನೆ ಬೇಜಾರಾಗ್ತಾಯಿತ್ತು, ಕೂತಿದ್ವಿ. ನಮ್ಮ ಚಂದು ಬಾಮ ವೀಡಿಯೋ ಮಾಡ್ಕೊಬರೋಣ ಅಂತ ಕರೆದ್ಲು. ಸರಿ ಅಂದ್ಬಿಟ್ಟು ನಾನು ಚಂದು ಇಬ್ಬರೂ ವೀಡಿಯೋ ಮಾಡೋಣ ಅಂತ ನಮ್ಮ ಮನೆ ಪಕ್ಕ ಇರೋ ಲೇಕಿಗೆ ಹೋದ್ವಿ. ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ವೀಡಿಯೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಸೌಮ್ಯಕ ಮನೆಗೆ ಹೋಗೋಣ ಅಂತ ಸೌಮ್ಯಕ ಕಾಲ್ ಮಾಡಿದರು, ಬಾಮಲು ಅಂತ. ಸರಿ ಹೋಗೋಣ ಅಂದ್ಬಿಟ್ಟು ಸೌಮ್ಯಕ ಮನೆಗೆ ನಾನು ಚಂದು ಇಬ್ಬರು ಹೋದ್ವಿ. ಅವ್ರ ಮನೇಲಿ ಹೇಳಬೇಕಾ, ಎರಡು ಮಾತೇ ಇಲ್ಲ. ರಾಯರು ಅಂದರೆ ಅವ್ರಿಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ರಾಯರು. ನಾನು ಹೋಗಿ ರಾಯರಿಗೆ ಪೂಜೆ ಮಾಡಿದೆ. ತುಂಬ ಹೊತ್ತು ಕೂತಿದ್ದೆ ರೆಡಿ. ನಾನು ಹೋದಾಗ ಅಲಂಕಾರ ಮಾಡ್ತಾನೇ ಇದ್ದರು ಪಾಪ ಅವರು. ಅವ್ರ ಮನೇಲಿ ತುಂಬ ದೊಡ್ಡ ಫೋಟೋ ಇರೋ ಕಾರಣ ಅಲಂಕಾರ ಮಾಡೋದು ಲೇಟ್ ಆಗುತ್ತೆ. ಮತ್ತು ಅವರು ಬೆಳಗಿನ ಜಾವ ಹೋಗಿ ತರ್ತಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದೇ ರೀತಿ ಅಲಂಕಾರ ಮುಗಿಸಾದ್ಮೇಲೆ ಅವರು ಪೂಜೆ ಮಾಡಿದ್ರು. ಅವ್ರು ಪೂಜೆ ಮಾಡಾದ್ಮೇಲೆ ನಾನು ಕೂಡ ಪೂಜೆ ಮಾಡಿದೆ. ಮನಸ್ಸಿಗೆ ಒಂಥರ ನೆಮ್ಮದಿ ಖುಷಿ ಕೂಡ ಆಗ್ತಾಯಿತ್ತು. ಸರಿ ಆಯಿತು ಅಂತ ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತ್ಕೊಂಡು ನಾನು ಮಾತಾಡಿದೆ. ತುಂಬ ದಿನ ಆಗಿತ್ತು ಮಂಜಮ್ಮ ಮತ್ತು ಸೌಮ್ಯಕ್ಕ ಸ್ನೇಹನೆಲ್ಲ ಮಾತಾಡಿಸಿ. ಕೆಲವು ಜನ ಅಂದ್ಕೊಂಡಿದ್ದಾರೆ ನಾವು ಅವಾಗವಾಗ ಭೇಟಿ ಆಗದೆ ಇರೋ ಕಾರಣ ಇವರು ಮಾತಾಡ್ತಾ ಇಲ್ಲ, ಏನೋ ಆಗಿ ಪ್ರಾಬ್ಲಮ್ ಆಗಿ ಜಗಳ ಮಾಡ್ಕೊಬಿಟ್ಟಿದ್ದಾರೆ ಅಂತ. ಅವ್ರುಗಳಿಗೆ ಕೆಲಸ ಇರಲ್ವಲ್ಲ, ಅವ್ರು ತಿರುಗ್ತಾ ಇರ್ತಾರೆ ಅಂತ ನಾವು ತಿರುಗಬೇಕು ಅಂತ ಅನ್ಕೋತಾರೆ. ಸರಿ ಆಯಿತು ಅಂತ ನಾನು ಮನೆಗೆ ಹೊರಡ್ತೀನಕ್ಕ ಅಂತ ಹೇಳಿ ಮನೆಗೆ ಬಂದೆ. ಆಲ್ರೆಡಿ 3 o'clock ಆಗಿಬಿಟ್ಟಿತ್ತು. ನಮ್ಮ ಮನೆಗೂ ನಮ್ಮ ಅಕ್ಕ ಫ್ರೆಂಡ್ಸ್ಗಳು ಊಟಕ್ಕೆ ಕರೆದಿದ್ದೀನಿ ಅಂತ ಹೇಳಿದ್ಲು. ಸರಿ ನಾವು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾವು ಅಡುಗೆ ರೆಡಿ ಮಾಡೋಕ್ಕೆ ಶುರು ಮಾಡಿದ್ವು. ಇವನು ನಮ್ಮ ಬಬ್ಲು ಏನೋ ಹಾಯ್ ಮಾಡ್ತಾಯಿದ್ದ. ಕೇಳೋಣ ಬನ್ನಿ ಏನು ಹೇಳ್ತಾನೆ ಇವನು ಅಂತ. ಹೇಳು ಹಾಯ್ ಫ್ರೆಂಡ್ಸ್ ಅಂದಲ್ಲ, ಅದೇನು ಹೇಳ್ತೀಯ? ಏನು ಹೇಳಲಿ? ಯಾರಿಗೆ ಹಾಯ್ ಮಾಡಿದೆ ನೀನು? ಯಾರಿಗೆ ಮಾಡಿದೆ? ವಿಡಿಯೋ ಮಾಡ್ತಿದ್ದೆಲ್ಲ ಫ್ರೆಂಡ್ಸ್ಗೆ. ಎಲ್ಲ ನಿನ್ನ ಫ್ರೆಂಡ್ಸಾ? ಯೂಟ್ಯೂಬಲ್ಲಿ ನಿನ್ನ ಫ್ರೆಂಡ್ಸ್ ಅವರಾ? ಎಷ್ಟು ಜನ ಫ್ರೆಂಡ್ಸ್ ಇಟ್ಟಿದ್ಯಾ? ಚಂದು ಅಡುಗೆ ಮಾಡ್ತಾವಳು ನೋಡಿ ಇವತ್ತು. ಸರಿ ವಡೆ ಮಾಡೋಣ, ಮಸಾಲೆ ವಡೆನ ಅಂತ ಕಾಳು ನೆನೆ ಹಾಕಿತ್ತಮ್ಮ. ಸರಿ ಆಯಿತು ಅಂತ ನಾನು ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದಕ್ಕೇನೆಲ್ಲ ಬೇಕು ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಸ್ವಲ್ಪ ಮಸಾಲೆ ಕೂಡ ರುಬ್ಕೊಂಡೆ. ನನಗೆ ಮಸಾಲೆ ವಡೆ ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ಮಸಾಲೆ ವಡೆ ಇಷ್ಟ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸರಿ ಆಯ್ತಂತ ಮಸಾಲೆ ವಡೆಗೆ ಮಸಾಲೆ ರುಬ್ಕೊಂಡೆ. ಅದಾದಮೇಲೆ ಅಡುಗೆ ನಾನೇ ಮಾಡಬೇಕು ಅಂತ ಅಂದ್ಕೊಂಡೆ. ಅಮ್ಮ ಸಾಂಬಾರು ಮಾಡಿಕೊಟ್ರು. ಇನ್ನು ಮಿಕ್ಕಿದ ಅಡುಗೆ ಎಲ್ಲ ನಾನೇ ಮಾಡಿದೆ. ಏನೇನು ಅಡುಗೆ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಯೋಚನೆ ಮಾಡಿ ನೋಡೋಣ, ಕಮೆಂಟಲ್ಲಿ ತಿಳಿಸಿ ನೋಡೋಣ ಏನೆಲ್ಲ ಮಾಡಿದ್ದೀನಿ ಅಂತ. ಪೂರ್ತಿ ವಿಡಿಯೋ ನೋಡೋಕ್ಕೂ ಮುಂಚೆನೇ ನನಗೆ ತಿಳಿಸ್ಬೇಕು, ಪೂರ್ತಿ ವಿಡಿಯೋ ನೋಡಾದ್ಮೇಲೆ ತಿಳಿಸೋದಲ್ಲ. ಸರಿ ಅಂದ್ಬಿಟ್ಟು ಮಸಾಲೆ ರುಬ್ಕೊಂಡು ಕಾಳು ಕೂಡ ರುಬ್ಬಿಟ್ಕೊಂಡಿದ್ದೆ. ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಒಂದು ಅದಕ್ಕೆ ತಗೊಂಡೆ. ಅದಾದಮೇಲೆ ಮಿಕ್ಸಿಯೆಲ್ಲ ಎತ್ತಿಡೋಣ ಅಂತ ಮಿಕ್ಸಿಯೆಲ್ಲ ಎತ್ತಿಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದರು. ವಡೆಗೆ ರೆಡಿ ಮಾಡ್ತಾಯಿದ್ದೀವಿ. ಯಾರಿಗೆಲ್ಲ ವಡೆ ಬೇಕು? ರಾಯರ್ ಬರ್ಡೇ ಸ್ಪೆಷಲ್ ಅಡುಗೆ. ವಡೆಗೆ ಮಿಕ್ಸ್ ಮಾಡಿಟ್ಟು ಸರಿ ಹಾಲು ಪಾಯಸ ಮಾಡೋಣ ಅಂತ ಹಾಲು ಪಾಯಸ ಮಾಡೋಕ್ಕೆ ರೆಡಿ ಮಾಡಿದೆ. ಮೊದಲು ಹಾಲನ್ನ ಕಾಯಕ್ಕಿಟ್ಟು ಒಂದು ಸೈಡು ದ್ರಾಕ್ಷಿ ಗೋಡಂಬಿ ಶಾವಿಗೆನ ಹುರ್ಕೊಂಡೆ. ವಡೆ ಮಾಡಿದ್ಮೇಲೆ ಹಾಲು ಪಾಯಸ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಆದಷ್ಟು ಸ್ವಲ್ಪ ಶುಗರ್ನ ಕಮ್ಮಿ ಹಾಕ್ಕೊಂಡು ಯೂಸ್ ಮಾಡಿ. ತುಂಬ ಶುಗರ್ ತಿನ್ನೋದ್ರಿಂದ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಹಾಲು ಪಾಯಸ ಕೂಡ ರೆಡಿ ಆಗ್ತಾಯಿತ್ತು. ಹಾಲು ಪಾಯಸ ಕೂಡ ರೆಡಿಯಾಗೇ ಹೋಯಿತು. ಅದಾದಮೇಲೆ ಪಲ್ಯ ಏನಾದರೂ ಮಾಡೋಣ, ಕೇಸರಿ ಭಾತ್ ಏನಾದರೂ ಮಾಡೋಣ ನೈವೇದ್ಯಕ್ಕೆ ಅಂದ್ಕೊಂಡು ಅದು ಕೂಡ ಒಂದು ಸೈಡಲ್ಲಿ ರೆಡಿ ಮಾಡ್ತಾಯಿದ್ರು. ಅದೆಲ್ಲ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಏನು ಮಾಡೋದು, ಒಬ್ಬಳೇ ವೀಡಿಯೋ ಮಾಡ್ತಾಯಿದ್ಲು ಪಾಪ. ಈ ಕಡೆ ಕೆಲಸ ಕೂಡ ಮಾಡಬೇಕಿತ್ತು. ಹಂಗಾಗಿ ಪೂರ್ತಿ ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಂದ್ರೂ ಎಷ್ಟು ಬೇಕು ಅಷ್ಟು ವೀಡಿಯೋ ಅಂತೂ ಮಾಡಿದ್ದೀವಿ. ಅದಾದಮೇಲೆ ಹಾಲು ಖೀರಿಗೆ ರೆಡಿ ಮಾಡಿಕೊಂಡು ಹಾಲು ಖೀರು ಕೂಡ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು. ಸ್ವಲ್ಪ ತೆಳು ಆಗಿಬಿಟ್ಟಿತ್ತು. ಇನ್ನು ಸ್ವಲ್ಪ ಶಾವಿಗೆ ಹಾಕಬೇಕಿತ್ತಂತೆ, ನಮಗೆ ಗೊತ್ತಾಗದೆ ಹೋಯಿತು. ಸ್ವಲ್ಪ ಕಮ್ಮಿ ಶಾವಿಗೆ ಹಾಕ್ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಅದೆಲ್ಲ ಆಯಿತು. ಸರಿ ವಡೆ ತಟ್ಟೋಣ ಅಂತ ರೆಡಿ ಮಾಡಿಕೊಂಡು ಎಣ್ಣೆ ಕಾಯಕ್ಕಿಟ್ಟು ಏನೆಲ್ಲ ಮಾಡಿದ್ದೆ ಅಂದರೆ ಪುಳಿಯೋಗರೆ, ವಡೆ, ಪಾಯಸ, ಅನ್ನ ಸಾಂಬಾರು ಎಲ್ಲ ಮಾಡಿದ್ದೆ. ಅಷ್ಟರಲ್ಲಿ ಅಕ್ಕನ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬಂದರು. ಅಡುಗೆ ಎಲ್ಲ ರೆಡಿಯಾಗಿತ್ತು. ಅವರು ಪೂಜೆ ಮಾಡಿ ಊಟಕ್ಕೆ ಕೂತ್ಕೊಂಡ್ರು. ಊಟಕ್ಕೆ ಬಡಿಸಿದ್ವಿ.
ಅವರು ಎಲ್ಲರೂ ಎಂಜಾಯ್ ಮಾಡಿದ್ರು ಅಂತ ನಾನು ಅನ್ಕೊತೀನಿ. ಮುಗಿಸಿ ಅವರು ಕೂಡ ಮನೆಗೆ ಹೊರಟರು. ಫೈನಲಿ ಎಲ್ಲ ಮನೆ ಕೆಲಸ ಮುಗಿದು ಎಲ್ಲರೂ ಕೂಡ ಹೊರಟರು. ಎಲ್ಲ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿದೆ. ರಾಯರ ಹತ್ರ ಇನ್ನೂ ಹಣ್ಣು ಪ್ರಸಾದ ಎಲ್ಲ ಹೆಂಗಿದೆ ಬೆಳಗ್ಗೆ ತೆಗಿಯೋಣ ಅಂದ್ಕೊಂಡು ಸುಮ್ಮನಾದೆ. ಯಾರೆಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.